ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬ್ರೇಕಿಂಗ್ ಇದು. ದರ್ಶನ್ ಕೇಸ್ ಕೋರ್ಟ್ ರೂಮ್ ಅಲ್ಲಿ ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದೆ. ದರ್ಶನ್ ಕೇಸ್ ಕೋರ್ಟ್ ರೂಮ್ ಅಲ್ಲಿ ಭಾರಿ ಹೈಡ್ರಾಮಾ, ನ್ಯಾಯಾಲಯದ ಅಂಗಳದಲ್ಲಿ ಹೈಡ್ರಾಮಾ. ಕೇಸ್ ವಾಪಸ್ ತಗೊಳ್ತೀನಿ ಅಂದ್ರು ದರ್ಶನ್ ಲಾಯರ್. ವಾದ ಪ್ರತಿವಾದದ ವೇಳೆ ಮಹತ್ವದ ಡೆವಲಪ್ಮೆಂಟ್ ಇದು. ಕ್ವಾರಂಟೈನ್ ಅನ್ನೋ ಪದ ಜೈಲು ಕೈಪಿಡಿಲಿ ಇಲ್ಲ. ಆ ಪದ ಇದ್ದರೆ ನಾನು ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ. ಎಸ್ಪಿಪಿಗೆ ನಟ ದರ್ಶನ್ ಪರ ಲಾಯರ್ ಸುನೀಲ್ ಸವಾಲ್. ಇದಕ್ಕೆ ಕೌಂಟರ್ ಕೊಟ್ಟ ಎಸ್ಪಿಪಿ ಪ್ರಸನ್ನ ಕುಮಾರ್, ಪಬ್ಲಿಕ್ ಪ್ರಾಸಿಕ್ಯೂಷನ್. ತಕ್ಷಣವೇ ಕ್ವಾರಂಟೈನ್ ಅನ್ನೋ ಪದ ತೋರಿಸಿದ ಎಸ್ಪಿಪಿ. ಒಂದಲ್ಲ 11 ಕಡೆ ಈ ಪದ ಜೈಲು ಕೈಪಿಡಿಯಲ್ಲಿದೆ. ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳ್ಳಪ್ಪ ಎಂದ ಎಸ್ಪಿಪಿ. ಇದನ್ನಲ್ವಾ ಅನ್ನೋದು ಎನ್ಕೌಂಟರ್ ಅಂತ. ದರ್ಶನ್ ಪ್ರಕರಣ ಕೋರ್ಟ್ ರೂಮ್ ಅಲ್ಲಿ ಭಾರಿ ಹೈಡ್ರಾಮಾ. ನಿಮಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಬಹಳಷ್ಟು ಹಿಂಸೆ ಆಗ್ತಾ ಇದೆ. ಯಮ ಬಾಧೆಗೆ ಒಳಪಟ್ಟಿದ್ದಾರೆ ನಟ ದರ್ಶನ್. ನೆಟ್ಟಿಗೆ ನೋಡ್ಕೊಳ್ತಾ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಚಳಿಗೆ ತಕ್ಕನಾಗಿರೋ ಬ್ಲಾಂಕೆಟ್ ಇಲ್ಲ, ತಲೆಗಿಟ್ಕೊಳ್ಳಕ್ಕೆ ತಲೆದಿಂಬಿಲ್ಲ, ಸರಿಯಾದ ಸೌಕರ್ಯ ಇಲ್ಲ, ಓಡಾಡೋದಕ್ಕೂ ಅವಕಾಶ ಕೊಡಲ್ಲ. ಎಲ್ಲ ಸ್ವಾತಂತ್ರ್ಯಗಳನ್ನು ಕೂಡ ಹರಣ ಮಾಡಲಾಗಿದೆ. ದರ್ಶನ್ ರವರನ್ನ ಸಿಂಗಲ್ ಕ್ವಾರಂಟೈನ್ ಅಂದ್ರೆ ಐಸೋಲೇಷನ್ ಅಂತ. ಒಬ್ಬನನ್ನ ಏಕಾಂತವಾಗಿ ಇಡುವುದು, ಅವನಿಂದ ಮತ್ತೊಬ್ಬನಿಗೆ ಯಾವುದೇ ತರಹದ ಕನೆಕ್ಷನ್ ಇಲ್ಲದಿರುವುದು, ಅದನ್ನು ಸಿಂಗಲ್ ಕ್ವಾರಂಟೈನ್ ಅಂತ ಕರೀತಾರೆ, ಐಸೋಲೇಷನ್. ದರ್ಶನ್ ಪರ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಷನ್ ಜೊತೆ ಸವಾಲು ಹಾಕ್ತಾರೆ. ಕ್ವಾರಂಟೈನ್ ಅನ್ನೋ ಪದ ಬಳಕೆ ಇದೆಯಾ? ಇದು ಕೋರ್ಟ್ ಆವರಣದಲ್ಲಿ ನಡೆದಿರುವ ಹೈಡ್ರಾಮಾ. ಇದು ಕೇಸ್ ವಾಪಸ್ ತಗೋತೀನಿ ಅಂದ್ರು ದರ್ಶನ್ ಲಾಯರ್. ವಾದ ಪ್ರತಿವಾದದ ವೇಳೆ ಮಹತ್ವದ ಡೆವಲಪ್ಮೆಂಟ್ ಇದು. ಕ್ವಾರಂಟೈನ್ ಅನ್ನೋ ಪದ ಜೈಲು ಕೈಪಿಡಿಲಿ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಾದ ಮಾಡ್ತಾರೆ ಲಾಯರು. ಆ ಪದ ಇದ್ರೆ ನಾನು ಈಗಲೇ ಕೇಸನ್ನು ಬೇಕಾದ್ರೆ ವಿತ್ಡ್ರಾ ಮಾಡ್ಕೋತೀನಿ ಅಂತ ಹೇಳ್ತಾರೆ ದರ್ಶನ್ ಪರ ಲಾಯರು. ಎಸ್ಪಿಪಿಗೆ ನಟ ದರ್ಶನ್ ಪರ ಲಾಯರ್ ಸುನೀಲ್ ಬಹಿರಂಗ ಸವಾಲು ಹಾಕ್ತಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಎಸ್ಪಿಪಿ ಪ್ರಸನ್ನ ಕುಮಾರ್ ಏನ್ ಮಾಡ್ತಾರೆ, ತಕ್ಷಣವೇ ಕ್ವಾರಂಟೈನ್ ಅನ್ನೋ ಪದ ತೋರಿಸಿ ಹಾಕಿದ್ದ ಸವಾಲನ್ನು ಮಣ್ಣು ಮುಕ್ಕಿಸ್ತಾರೆ. ಒಂದಲ್ಲ 11 ಕಡೆ ಈ ಪದ ಜೈಲು ಕೈಪಿಡಿಯಲ್ಲಿದೆ. ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳ್ಳಪ್ಪ ಎಂದ ಎಸ್ಪಿಪಿ. ನಟ ದರ್ಶನ್ ಮುಟ್ಟಿದೆಲ್ಲವೂ ಚಿನ್ನ ಆಗ್ತಾ ಇಲ್ಲ, ಮಣ್ಣಾಗ್ತಾ ಇದೆ. ಕಡೆಗೆ ಅವರ ಪರ ವಕಾಲತ್ತು ವಹಿಸುವ ವಕೀಲರು ಹಾಕಿರೋ ಸವಾಲು ಕೂಡ ದುರ್ಬಲ. ಆ ಸವಾಲಿಗೂ ಕೂಡ ಅಷ್ಟರ ಮಟ್ಟಿಗೆ ವ್ಯಾಲ್ಯೂ ಸಿಕ್ಕಿಲ್ಲ ಎಸ್ಪಿಪಿಯ ಮುಂದೆ. ಎಸ್ಪಿಪಿಯ ರೀಕೌಂಟರಿಗೆ ದರ್ಶನ್ ಪರ ಲಾಯರ್ ಮಾತ್ರ ಮಂಕಾಗಿ ಹೋದ್ರು. ಇದು ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.